रायबाग तालुक्यातील कार्यरत पत्रकार संघटनेच्या वतीने पत्रकार दिन मोठ्या उत्साहात साजरा करण्यात आला. कार्यक्रमाचे उद्घाटन प्रजापिता ब्रह्मकुमारी विश्वविद्यालयाचे गुरु माताजी बी.के. पुष्पा यांच्या हस्ते करण्यात आले. रायबाग येथील लोकनिर्माण विभागाच्या सभागृहात 8 जुलै रोजी सकाळी 11 वाजता पत्रकार दिन सोहळा पार पडला. बी.के. पुष्पा माताजींनी वृक्षाला जल अर्पण करून कार्यक्रमाचे शुभारंभ केले. कार्यक्रमाच्या अध्यक्षस्थानी राजू एम तलवार कार्यक्षम पत्रकार संघटनेचे तालुकाध्यक्ष होते, तर जिल्हा उपाध्यक्ष तथा वरिष्ठ पत्रकार यल्लप्पा तळवार यांनी मार्गदर्शन केले. मुख्य पाहुणे म्हणून लेखक शिवानंद बेळकुड उपस्थित होते. जिल्हा संचालक भीमप्पा खिचडी, पत्रकार कंचना बडिगेर, वरिष्ठ पत्रकार अब्बास लत्तीपन्नावर यांच्यासह मान्यवर व्यासपीठावर उपस्थित होते. ನಂತರ ಬಿಜಾಪುರ, ಬೆಳಗಾವಿ, ನಂತರ ರಾಯಬಾಗ್ ಶಾಖೆಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದೇನೆ. ಇವರಿಗೆ ಮತ್ತೊಂದು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ಯಲ್ಲಪ್ಪನ ತಳವಾರವರು ಆಗಮಿಸಿದ್ದಾರೆ. ಇವರು ಸಹಿತ ನಾವು ಹಾರ್ದಿಕವಾಗಿ ಸ್ವಾಗತ ಕೊಡ್ತೇವೆ. ಯಲ್ಲಪ್ಪ ತಳವಾರವರು ರಾಯಬಾಗ್ ತಾಲೂಕಿನ ಕಟಕ್ ಸರ್ ನೀವು ಹಾಕ್ರಿ ಸರ್ ನೀವು ಹಾಕ್ರಿ ಸರ್ ನೀವು ಹಾಕ್ರಿ ಈ ಕಡೆ ನೋಡಿ ಸರ್. ಎಸ್ ಹೇಳಿ ಹೇಳಿ ಮೇಡಮ್ ಅವ್ರು ಹೇಳ್ರಿ. ಆಯ್ತು ನೋಡ್ರಿ ಕೈ ಸರ್ ಅಲ್ಲೇ ಪುಸ್ತಕ ಕೊಡಿ ಸರ್, ಪುಸ್ತಕ ಕೈ ನೋಡಿ ಸರ್. ಹಾಂ ಎಸ್ ಅನೇಕ ಸರ್ ಅದರಂತೆ ಇವತ್ತಿನ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ನೋಡಪ್ಪ ಸರ್. ಅದರಂತೆ ನೋಡ್ರಿ. ಎಸ್ ಅದರಂತೆ ಶ್ರೀಮತಿ ಉಮಾ ಕರ್ಕರಿ ಅವರಿಗೆ ಶ್ರೀಮತಿ ಕಾಸಾ ಬಳಿಗರವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನ ಸ್ವಾಗತ. ನಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಇಲ್ಲಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದೀಗ ಅದರಂತೆ ಸಮತೋಲ ವರದಿಗಾರರು ಹನುಮಂತ್ ಸಾನೆ, ಅದರಂತೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂತಹ ತಾಲೂಕಾಧ್ಯಕ್ಷರಾದ ಬಿಡುಗಡೆ ಮಾಡಿ ನಮ್ಗೆ ಕೊಡ್ತಾ ಇಲ್ಲ. ಆದರೆ ಈಗ ಬಿಡುಗಡೆ ಆಯಿತು, ಯಾಕೊಂಡು ನಡೆಸಿದೆ, ಭಾಳ ಖುಷಿಯಾಗೈತೆ. ಅವರು ನಮ್ಮ ಶಿಷ್ಯರು ಎಲ್ಲ ಶಿಷ್ಯ ಬೆಳೆದೈತೆ. ಈಗ ಒಂದು ರೀತಿ ನಿಜವಾಗಿ ಅವರಲ್ಲಿರ್ತಕ್ಕಂಥ ಅಂಬೇಡ್ಕರ್ ಸಾಹೇಬ್ರ ಹೇಮಂತ್ यावेळी बी.के. पुष्पा माताजी यांनी सांगितले, पत्रकार हे समाजाचे आरसे आहेत. सकारात्मकतेसाठी यांचे योगदान मोठे आहे. ರಾಯಭಾಗದಲ್ಲಿ ಈ ಒಂದು ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಇವತ್ತಿನ ದಿನ ತಮಗೆಲ್ಲ ನಮ್ಮ ಪರವಾಗಿ ಸಂದೇಶ ಕೊಡುವುದೇನೆಂದರೆ, ಎಲ್ಲರೂ ಸಹ ತಮ್ಮ ಕಾರ್ಯದಲ್ಲಿ ದಕ್ಷರಾಗಿರ್ರಿ, ನಿರ್ಭಯರಾಗಿರ್ರಿ, ಸಮಾಜದಲ್ಲಿ ಶಾಂತಿಯುತ ಹಾಗೂ ಸೌಹಾರ್ದತಾ ಏಕತೆಯನ್ನು ಕಾಪಾಡುವಂತಹ ಕಾರ್ಯಗಳನ್ನು ತಾವು ಮಾಡಿ ಅಂತ ತಮ್ಮಲ್ಲಿ ಇವತ್ತಿನ ದಿನ ನಾನು ಸಂದೇಶ ಕೊಡ್ತಾ ಇದ್ದೀನಿ. ಹಾಗೂ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯ ಮೌಂಟ್ ಅಬು ರಾಜಸ್ಥಾನದಲ್ಲಿ ತಮ್ಮೆಲ್ಲರಿಗೂ ಸಹ ಒಂದು ನ್ಯಾಷನಲ್ ಮೀಡಿಯಾ ಕಾನ್ಫರೆನ್ಸ್ ಇದೆ. ಆ ಕಾನ್ಫರೆನ್ಸ್ನಲ್ಲಿ ಸಹ ಈ ಒಂದು
ಸಮಾಜದ ಪತ್ರಕರ್ತರಿಗಾಗಿ ಒಂದು ಕಾನ್ಫರೆನ್ಸ್ ಬಹಳಷ್ಟು ಮುಖ್ಯ ವಿಚಾರಗಳನ್ನು ಅಲ್ಲಿ ಕೊಡಲಾಗ್ತದೆ. ತಾವು ಸಹ ಅದರಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇದ್ದೀನಿ. ಮಾತಾಜಿ ಅವರೇ, ಪತ್ರಕರ್ತರಿಗೆ ತಾವು ಏನು ಸಂದೇಶವನ್ನು ಕೊಡ್ತೀರಿ? ಅದೇ ತಮ್ಮ ಕಾರ್ಯ ಸಮಾಜಮುಖಿಯಾಗಿರಲಿ, ಪ್ರತಿಯೊಬ್ಬ ಎಲ್ಲ ಒಂದು ಸಮಾಜದಲ್ಲಿ ನಡೀತಾ ಇರುವಂಥ ಕಾರ್ಯಗಳನ್ನು ಗುರುತಿಸಿ ಅದನ್ನು ಎಲ್ಲ ಜನರಿಗೆ ಆ ಒಂದು ಸಂದೇಶವನ್ನು ತಲುಪಿಸುವಂಥ ಕಾರ್ಯವನ್ನು ತಾವು ಮಾಡಿ, ಕಾರ್ಯ ಹೀಗಿರಬೇಕಲ್ಲ, ಅಲ್ಲಿ ಲೋಭ ಅನ್ನೋದು ಇರಬಾರ್ದು, ಸತ್ಯತಾ ಏನಿದೆ ಅದನ್ನು ತಾವು ಜನರಲ್ಲಿ ಗುರುತಿಸುವಂಥವರಾಗಲಿ ಅಂತ ಹೇಳ್ತಾ ಇದ್ದೀನಿ. ತಮ್ಮ ಹೆಸರೇನು, ತಮ್ಮ ಆಶ್ರಮ ಎಲ್ಲಿದೆ? ನಮ್ಮ ಆಶ್ರಮ ಇಲ್ಲಿ ರಾಯಭಾಗದಲ್ಲಿ ಬಾಣೆ ಹಾಸ್ಪಿಟಲ್ ಹಿಂದುಗಡೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ನಡೀತಾ ಇದೆ. ಸುಮಾರು ವರ್ಷಗಳಿಂದ ಇಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ. ನಮ್ಮ ಹೆಸರು BK पुष्पा. तसेच राजू M तळवार यांनी सांगितले, पत्रकारांची कामगिरी ही समाज घडवण्यासाठी अत्यंत महत्वाची आहे. एकतेने आणि सचोटीने काम करत राहू. ಸರ್, ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಒಂದು ಪತ್ರಿಕಾ ದಿನಾಚರಣೆ. ತಾವು ರಾಯಬಾಗ ತಾಲೂಕು ಅಧ್ಯಕ್ಷರು. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ತಾವು ಏನು ಹೇಳ್ತೀರಿ ಸರ್? ಕಾರ್ಯಕ್ರಮ ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆಯನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡು ಬಂದಿದ್ದೆವು. ಎಲ್ಲ ಪತ್ರಕರ್ತರು ತಮ್ಮ ಜವಾಬ್ದಾರಿಗಳಿಂದ ನಡ್ಕೋಬೇಕಂತಕ್ಕಂಥ ಚರ್ಚೆನೂ ಆಯಿತು ಒಳಗಡೆ. ನಮ್ಮ ಪತ್ರಕರ್ತರ ಜವಾಬ್ದಾರಿಗಳು ಮತ್ತು ಬದ್ಧತೆಗಳು ಅಂತಕ್ಕಂಥ ವಿಚಾರ ಮೇಲೆ ಸಾಕಷ್ಟು ಜನ ಮಾತನಾಡಿದ್ದಾರೆ. ಬಹುಶಃ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೆಲವೊಂದು ಸುಳ್ಳು ಪತ್ರಕರ್ತರ ಹೆಸರು ಹೇಳ್ಕೊಂಡು ಏನು ತಿರುಗಾಡಾಗ್ತಾರಲ್ಲ, ಅದು ಬಂದಾಗಬೇಕು ಅಂತೇಳಿ ನಮ್ಮ ಎಲ್ಲರೂ ಒಟ್ಟಾರೆ ಅಭಿಪ್ರಾಯ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಪತ್ರಿಕಾ ಏನು ನಡ್ಸ್ಕೊಂಡು ಹೊಂಟಿದಾರಲ್ಲ ಅವ್ರಿಗೆಲ್ಲ ಸಹಕಾರಿ ಆಗಬೇಕು ಅಂತೇಳಿ ನಾವೆಲ್ಲ ಚರ್ಚೆಯನ್ನು ಮಾಡಿದ್ದೀವಿ. ಯುವ ಪತ್ರಕರ್ತರಿಗೆ ತಾವು ಏನು ಹೇಳಿ ಬಯಸ್ತೀರಿ? ಯುವ ಪತ್ರಕರ್ತರು ಇನ್ನೂ ಒಂದು ಸ್ವಲ್ಪ ತಿಳ್ಕೊಬೇಕಾಗೈತಿ. ಯುವ ಪತ್ರಕರ್ತರು ಏನು ಪತ್ರಿಕಾ ಮಾಧ್ಯಮಕ್ಕೆ ಬರ್ತಾ ಇದ್ದಾರಲ್ಲ, ಅವರು ತಿಳ್ಕೊಂಡು ಸಮಾಜದಲ್ಲಿ ಆಗುವುಗಳನ್ನು ಗಮನಿಸಿ ಬಡವರ ಪರವಾದಂಥ ಧ್ವನಿ ಎತ್ತಕ್ಕಂಥದ್ದು ಆಗಬೇಕು ಅಂತೇಳಿ ಯುವ ಪತ್ರಕರ್ತರಿಗೆ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೆ. ಈ ಭ್ರಷ್ಟ ಆಡಳಿತ ವ್ಯವಸ್ಥೆ ಬಗ್ಗೆ ತಾವೇನು ಹೇಳಿಸ್ತೀರಿ? ಇಡೀ ಕರ್ನಾಟಕದಲ್ಲಿ ರಾಯಬಾಗ್ ಅಂತಕ್ಕಂಥ ತಾಲೂಕಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು ಅಧಿಕಾರಿಗಳು ಇವತ್ತು ನಡೆಸಾಕ್ತಾರೆ. ಅದನ್ನು ಪ್ರಶ್ನೆ ಮಾಡ್ತಕ್ಕಂಥವ್ರು ಮಾಡ್ತಾ ಇಲ್ಲ. ಪತ್ರಕರ್ತರು ಮಾಡಬೇಕಾದಂಥ ಅನಿವಾರ್ಯತೆ ಇವತ್ತು ನಿರ್ಮಾಣ ಆಗಿದೆ. ಬಡವರನ್ನು ರಕ್ಷಿಸಬೇಕು, ಬಡವರ ಹಕ್ಕುಗಳನ್ನು ರಕ್ಷಿಸಬೇಕಾದ್ರೆ ಪತ್ರಕರ್ತರು ಮುಂದೆ ನಿಂತು ಅಧಿಕಾರಿಗಳಿಗೆ ಕೇಳ್ತಕ್ಕಂಥದ್ದು, ಅಧಿಕಾರಿಗಳಿಗೆ ಬಿಟಿ ಮುಗಿಸ್ತಕ್ಕಂಥದ್ದು ನಮ್ಮ ಎಲ್ಲರೂ ಜವಾಬ್ದಾರಿ ನಾವು ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೇನೆ ಸರ್. ಸರ್ಕಾರದ ಪತ್ರಕರ್ತರಿಗೆ ಸಿಗಬೇಕಾದ ಸೌಲಭ್ಯಗಳ ಕುರಿತು ತಾವೇನು ಹೇಳ್ತೀರಿ? ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥವ್ರು ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಮಾತನಾಡ್ತಾ ಇದ್ದಾರೆ, ಪ್ರಭಾಕರ್ ಅವರು ಮಾತನಾಡ್ತಾ ಇದ್ದಾರೆ, ಜಿಲ್ಲಾಧ್ಯಕ್ಷ ದಿಲೀಪ್ ಅವರು ಮಾತನಾಡ್ತಾ ಇದ್ದಾರೆ. ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ನಾವು ಈ ಉಚಿತ ಬಸ್ ಪಾಸ್ ಆಗಿರ್ಬೋದು, ಜೀವ ವಿಮಾ ಆಗಿರ್ಬೋದು, ಎಲ್ಲ ಅನುಕೂಲಗಳನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಘ ಕಾರ್ಯನಿರತ ಪತ್ರಕರ್ತರ ಸಂಘ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿ ಸರ್ಕಾರದ ಯೋಜನೆಗಳನ್ನು ಪತ್ರಕರ್ತರು ಕೊಡ್ತಾ ಇದೆ ಸರ್. ತಮ್ಮ ಹೆಸರೇನು? ತಾವೇನು? ರಾಜು M तळवार, ಕಾರ್ಯನಿರತ पत्रकर्तर संघದ ತಾಲೂಕು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. कार्यक्रमाचे स्वागत व प्रास्ताविक वरिष्ठ पत्रकार अब्बास लतीफन्नावर यांनी केले. सुनील कपूर यांनी संचालन आणि आभार प्रदर्शन केले. यावेळी महावीर आयहोळे, बसवराज अरकेरी, संतोष गिरी, हनुमंत साने, शिवाजी मेत्री, श्रीमंत घटनट्टी, सदाशिव बडिगेर, उमेश तालिकोटी, संभाजी चव्हाण, सुरेश पुजारी, हनुमंत सन्नकिन्नवर, महेश गडकरी, उमा गडकरी, युवराज मन्निकेरी इत्यादी उपस्थित होते. शिवाजी मेत्री, वॉइस ऑफ वेणुग्राम, रायबाग.